ಲೋಕಸಭೆಯಲ್ಲಿ ವಿಪಕ್ಷಗಳ ಮಹಿಳಾ ಸಂಸದರು ಪ್ರಧಾನಿ ಕುರ್ಚಿಯನ್ನ ಸುತ್ತುವರೆದು ಪ್ರತಿಭಟನೆ ಮಾಡಿದ್ದನ್ನ ಸರ್ಕಾರವೊಂದು ನೆಪವಾಗಿ ತೆಗೆದುಕೊಳ್ತಾ ಪ್ರಧಾನಿ ಸಂಸತ್ತಿನಲ್ಲಿ ಮಾತಾಡೋಕೆ ಸಾಧ್ಯವಾಗದೇ ಇದ್ದಾಗ ಅವರ ಭಾಷಣವನ್ನ ರದ್ದುಗೊಳಿಸಬೇಕಾದಾಗ ಇದು ಯಾವ ರೀತಿಯ ಬಿಕ್ಕಟ್ಟು ಮತ್ತು ಅದಕ್ಕೆ ಯಾರು ಹೊಣೆ? ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನೆ ಸಲ್ಲಿಸುವ ನಿರ್ಣಯದ ಮೇಲೆ ಪ್ರಧಾನಿ ಮೋದಿ ಬುಧವಾರ ಸಂಜೆ 5 ಗಂಟೆಗೆ ಮಾತಾಡಬೇಕಿತ್ತು. ಆದರೆ ಅದಕ್ಕೂ ಮೊದಲು ಕಲಾಪ ಪ್ರಾರಂಭವಾದ ತಕ್ಷಣ ಕೇವಲ 1 ನಿಮಿಷದ ಒಳಗೆ ಸಂಸತ್ತನ್ನ ಗುರುವಾರಕ್ಕೆ ಮುಂದೂಡಲಾಯಿತು. ಇದಕ್ಕೆ ಕಾರಣ ವಿರೋಧ ಪಕ್ಷದ ಮಹಿಳಾ ಸಂಸದರು ಇದ್ದಕ್ಕಿದ್ದಂತೆ ಪ್ರಧಾನಿ ಕುಳಿತುಕೊಳ್ಳುವ ಆಸನವನ್ನು ಸುತ್ತುವರೆದಿದ್ದು. ವಿರೋಧ ಪಕ್ಷದ ಮಹಿಳಾ ಸಂಸದರಾದ ಪ್ರಿಯಾಂಕಾ ಗಾಂಧಿ, ಮೋವಾ ಮೊಯಿತ್ರಾ ಮತ್ತು ಸುಪ್ರಿಯಾ ಸುಳೆ ಅವರ ಕಾರ್ಯತಂತ್ರದ ಭಾಗವಾಗಿ ಪ್ರಧಾನಿ ಕೂರುವ ಸ್ಥಳವನ್ನ ಸುತ್ತುವರಿಯಲಾಯಿತು. ಆದರೆ ಆ ವೇಳೆ ಪ್ರಧಾನಿ ಮೋದಿ ಸದನದಲ್ಲಿ ಇರಲಿಲ್ಲ. ಪ್ರಧಾನಿ ಪ್ರವೇಶಿಸುವ ಮೊದಲೇ ಮಹಿಳಾ ಸಂಸದರು ಅವರ ಕುರ್ಚಿಯನ್ನ ಸುತ್ತುವರೆದ್ರು. ಮಾತ್ರವಲ್ಲ, ಬ್ಯಾನರ್ ಮತ್ತು ಪೋಸ್ಟರ್ಗಳನ್ನು ಕೂಡ ಹಿಡಿದಿದ್ರು ಅಂತ ವರದಿಗಳು ಹೇಳಿವೆ. ಈ ದಿಢೀರ್ ಬೆಳವಣಿಗೆಯಿಂದ ಬಿಜೆಪಿಗೆ ಆಶ್ಚರ್ಯವಾಯಿತು. ಇಂಥದ್ದೇನಾದ್ರೂ ನಡೆದೀತು ಅನ್ನೋ ಊಹೆ ಕೂಡ ಬಿಜೆಪಿಗೆ ಇರಲಿಲ್ಲ. ಪ್ರತಿಪಕ್ಷಗಳು ಇದನ್ನ ಸಂಪೂರ್ಣ ತಂತ್ರವಾಗಿ ಯೋಜಿಸಿದ್ವು. ಸಂಜೆ 5 ಗಂಟೆಗೆ ಕಲಾಪ ಪ್ರಾರಂಭವಾಗುವ ಮೊದಲು ಪ್ರಿಯಾಂಕಾ ಗಾಂಧಿ ಸಂಸತ್ತನ್ನ ಪ್ರವೇಶಿಸಿದ್ರು. ಮೋವಾ ಮೊಯಿತ್ರಾ ಅಲ್ಲಿದ್ರು. ಅಭಿಷೇಕ್ ಬ್ಯಾನರ್ಜಿ, ಡಿಂಪಲ್ ಯಾದವ್ ಕೂಡ ಅಲ್ಲಿದ್ರು. ಅಂದರೆ ಕಾಂಗ್ರೆಸ್, ಟಿಎಂಸಿ ಮತ್ತು ಎಸ್ಪಿ ಸಂಸದೀಯರು ಅಲ್ಲಿದ್ರು. ದೀಪೇಂದ್ರ ಹೂಡಾ ಮತ್ತಿತರ ಸಂಸದರು ಸೇರಿದಂತೆ ಎಲ್ಲ ವಿರೋಧ ಪಕ್ಷದ ನಾಯಕರು ಸದನದ ಬಾವಿಗಿಳಿದು ಸ್ಪೀಕರ್ ಕುರ್ಚಿಯನ್ನ ಸಂಪೂರ್ಣವಾಗಿ ಸುತ್ತುವರೆದ್ರು. ಮಹಿಳಾ ಸಂಸದರು ಬ್ಯಾನರ್ಗಳು ಮತ್ತು ಪೋಸ್ಟರ್ಗಳೊಂದಿಗೆ ಘೋಷಣೆಗಳನ್ನ ಕೂಗ್ತಾ ಪ್ರಧಾನಿಯವರ ಕುರ್ಚಿಯತ್ತ ಧಾವಿಸಿದ್ರು. ಕೆಲವರು ಪುಸ್ತಕಗಳನ್ನ ಹಿಡಿದಿದ್ರು. ಅದು ನರವಣೆ ಅವರ ಅಪ್ರಕಟಿತ ಪುಸ್ತಕ ಆಗಿತ್ತು. ಅದರ ಭಾಗಗಳನ್ನ ಓದದಂತೆ ರಾಹುಲ್ ಗಾಂಧಿಯನ್ನ ತಡೆಯಲಾಗಿತ್ತು. ರಾಹುಲ್ ಗಾಂಧಿ ಹಿಂದಿನ ದಿನ ಪ್ರಧಾನಿ ಇನ್ಮುಂದೆ ಸಂಸತ್ತಿನಲ್ಲಿ ಮಾತಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ರು ಮತ್ತದು ನಿಖರವಾಗಿ ಸಂಭವಿಸಿತು. ಪ್ರಧಾನಿ ಸಂಸತ್ತಿನಲ್ಲಿ ಮಾತನಾಡಲಿಲ್ಲ. ಮಹಿಳಾ ಸಂಸದರು ಏಕಾಏಕಿ ಪ್ರಧಾನಿ ಕೂರುವ ಸ್ಥಳವನ್ನ ಸುತ್ತುವರೆದಿದ್ರಿಂದ ಪ್ರಧಾನಿ ಭಾಷಣಕ್ಕೆ ಬ್ರೇಕ್ ಬಿತ್ತು. ರಾಹುಲ್ ಗಾಂಧಿಯನ್ನ ಮಾತಾಡೋಕೆ ಬಿಡಬೇಕು, ರಾಹುಲ್ ಗಾಂಧಿಗೆ ಮಾತನಾಡೋಕೆ ಅವಕಾಶ ಸಿಗದೇ ಇದ್ರೆ ನರೇಂದ್ರ ಮೋದಿ ಕೂಡ ಮಾತನಾಡಕೂಡದು ಅನ್ನೋದು ವಿಪಕ್ಷಗಳ ತಂತ್ರವಾಗಿತ್ತು. ಇದರಿಂದ ಸಂಸತ್ತಿನಲ್ಲಿ ಬಿಕ್ಕಟ್ಟು ಉದ್ಭವಿಸಿದೆ. ಪ್ರಧಾನಿ ಕೂಡ ಸಂಸತ್ತಿನಲ್ಲಿ ಮಾತನಾಡೋಕೆ ಸಾಧ್ಯವಾಗೋದಿಲ್ಲ. ಈಗ ಪ್ರಧಾನಿ ಗುರುವಾರವೂ ಲೋಕಸಭೆಯಲ್ಲಿ ಮಾತನಾಡೋದಿಲ್ಲ ಎನ್ನಲಾಗಿದೆ. ಅವರು ರಾಜ್ಯಸಭೆಯಲ್ಲಿ ಮಾತನಾಡಬಹುದು. ಆದರೆ ರಾಜ್ಯಸಭೆಯಲ್ಲೂ ಅದೇ ಪರಿಸ್ಥಿತಿ ಎದುರಾದ್ರೆ ಅಲ್ಲಿ ಮಾತನಾಡೋದು ಅವರಿಗೆ ಕಷ್ಟವಾಗುತ್ತೆ. ಅಸಂಬದ್ಧ ನಿಯಮಗಳನ್ನ ಹೇರುವ ಮೂಲಕ ವಿರೋಧ ಪಕ್ಷದ ಸಂಸದರನ್ನ ಮಾತನಾಡದಂತೆ ಹೇಗೆ ತಡಿಬಹುದು ಅನ್ನೋದು ಈಗ ಎದ್ದಿರುವ ಪ್ರಶ್ನೆಯಾಗಿದೆ. ವರದಿಯಾಗಿರುವಂತೆ ಸಂಜೆ 5 ಗಂಟೆಗೆ ವಿರೋಧ ಪಕ್ಷದ ಸಂಸದರು ಬಾವಿಯ ಒಳಗೆ ಪ್ರವೇಶಿಸಿದಾಗ ಓರ್ವ ಮಹಿಳಾ ಸಂಸದೆ ಬ್ಯಾನರ್ ಮತ್ತು ಪೋಸ್ಟರ್ಗಳನ್ನ ಹಿಡಿದು ಪ್ರಧಾನಿ ಕುರ್ಚಿಯತ್ತ ಬಂದ್ರು. ಈ ಸಮಯದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮತ್ತು ಅನುರಾಗ್ ಠಾಕೂರ್ ಅಲ್ಲಿಗೆ ಬಂದ್ರು. ಇದಲ್ಲದೆ ಅಶ್ವಿನಿ ವೈಷ್ಣವ್ ವಿರೋಧ ಪಕ್ಷದ ಸಂಸದರನ್ನ ಸಮಾಧಾನ ಪಡಿಸೋಕೆ ಬಂದ್ರು. ಸಂಸತ್ತನ್ನ 1 ನಿಮಿಷದಲ್ಲಿ ಮುಂದೂಡಲಾಯಿತು. ಆದರೆ ಘರ್ಷಣೆ ಮತ್ತು ಘೋಷಣೆಗಳು ಮುಂದುವರೆದವು. ಗದ್ದಲ ಬಹಳ ಹೊತ್ತು ಮುಂದುವರಿತು. ಬಹಳ ಕಷ್ಟಪಟ್ಟು ಬಿಜೆಪಿಯ ಉನ್ನತ ನಾಯಕರು ವಿರೋಧ ಪಕ್ಷದ ನಾಯಕರನ್ನ ಸಮಾಧಾನ ಪಡಿಸಿದ್ರು ಎನ್ನಲಾಗಿದೆ. ಇದು ಸಂಸತ್ತಿನ ನಿರ್ವಹಣೆ ಸರಿಯಾಗಿಲ್ಲ ಅಂತ ತೋರಿಸುತ್ತೆ. ಅಂದ್ರೆ ಬಿಜೆಪಿಯ ಒಳಗೆ ಸೇತುವೆ ಅಥವಾ ಸಹಾಯಕರಾಗಿ ಕಾರ್ಯನಿರ್ವಹಿಸುವ ಒಬ್ಬ ನಾಯಕನೂ ಇಲ್ಲ. ಬಿಜೆಪಿ ಅಥವಾ ಸರ್ಕಾರ ಸಂಸತ್ತು ಕಾರ್ಯನಿರ್ವಹಿಸೋದನ್ನ ಬಯಸೋದಿಲ್ಲ ಅಂತ ತೋರ್ತಾ ಇತ್ತು. ಯಾಕಂದ್ರೆ ಮಹಿಳಾ ಸಂಸದರು ಪ್ರಧಾನಿ ಕುರ್ಚಿಯನ್ನ ಸುತ್ತುವರೆದಾಗ ಸಂಸತ್ತನ್ನ ಕೆಲಕಾಲ ಮುಂದೂಡಿದ್ರೆ ಅದೊಂದು ಬಗೆ ಆಗ್ತಾ ಇತ್ತು. ಆದ್ರೆ 1 ನಿಮಿಷದಲ್ಲಿ ಮರುದಿನಕ್ಕೆ ಮುಂದೂಡಲಾಯಿತು. ವಿರೋಧ ಪಕ್ಷದ ನಾಯಕರೊಂದಿಗೆ ಮಾತಾಡಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಆದ್ರೆ ಅದ್ಯಾವುದೂ ನಡೆಯಲಿಲ್ಲ. ಪ್ರಶ್ನೆ ಏನು ಅಂದ್ರೆ ಸರ್ಕಾರ ಈ ಪ್ರತಿಭಟನೆಯನ್ನ ತನ್ನ ಅನುಕೂಲಕ್ಕೆ ಬಳಸಿಕೊಂಡಂತಿದೆ. ನಾವು ಮಾತನಾಡೋಕೆ ಬಯಸಿದ್ವಿ, ಆದ್ರೆ ನಮ್ಮನ್ನ ಮಾತನಾಡದಂತೆ ತಡೆಯಲಾಯಿತು ಅಂತ ಬಿಂಬಿಸೋದು ನಡೆದಿದೆ. ಯಾಕಂದ್ರೆ ಸರ್ಕಾರ ಸಿಕ್ಕಾಕೊಂಡಿದೆ. ಈಗ ಈ ಇಡೀ ವಿಷಯ ಬಹಳ ಗಂಭೀರವಾಗಿದೆ. ಸರ್ಕಾರ ಬಹಳಷ್ಟು ತೊಂದರೆಗಳನ್ನ ಎದುರಿಸ್ತಿದೆ. ಮೊದಲ ದಿನ ರಾಹುಲ್ ಗಾಂಧಿ ಮೊದಲು ಮಾತನಾಡೋಕೆ ಪ್ರಯತ್ನಿಸಿದಾಗ ಅವರನ್ನ ರಾಜನಾಥ್ ಸಿಂಗ್ ಮಾತನಾಡದಂತೆ ತಡೆದ್ರು. ಅಪ್ರಕಟಿತ ಪುಸ್ತಕದ ಉಲ್ಲೇಖ ಸಾಧ್ಯವಿಲ್ಲ ಅಂತ ಹೇಳಲಾಯಿತು. ಮರುದಿನ ರಾಹುಲ್ ಗಾಂಧಿ ಅದನ್ನ ದೃಢೀಕರಿಸ್ತೇನೆ ಅಂತ ಹೇಳಿದ್ರು. ಅದು ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ರೂ ಅವರಿಗೆ ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ. ಮಾರನೇ ದಿನ ರಾಹುಲ್ ಗಾಂಧಿ ಪುಸ್ತಕದ ಜೊತೆಗೆ ಸಂಸತ್ತಿಗೆ ಬಂದ್ರು. ಹಿರಿಯ ಪತ್ರಕರ್ತ ಅಶುತೋಷ್ ಕೂಡ 2 ಅಥವಾ 3 ದಿನಗಳ ಹಿಂದೆ ಈ ಪುಸ್ತಕದ ಫೋಟೋ ಹಂಚಿಕೊಂಡಿದ್ರು. ಕೆಲ ದಿನಗಳ ಹಿಂದಿನವರೆಗೂ ಪುಸ್ತಕ ಅಮೆಜಾನ್ನಲ್ಲಿ ಕಾಣಿಸ್ತಿತ್ತು ಅಂತ ಹೇಳಿದ್ರು. ಅದಾದ ನಂತರ ಅದು ಅಮೆಜಾನ್ನಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಲಾಗಿದೆ. 1.5 ವರ್ಷದ ಹಿಂದೆ ಪುಸ್ತಕವನ್ನ ಪ್ರಕಟ ಮಾಡದಂತೆ ತಡೆಯಲಾಯಿತು. ಆದರೆ ಪುಸ್ತಕವನ್ನ ಪ್ರಕಟಿಸಲಾಗಿದೆ ಅನ್ನೋ ಹಾಗೆ ಕಾಣುತ್ತೆ. ಸರ್ಕಾರಕ್ಕೆ ಇದು ಕಠಿಣ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಪುಸ್ತಕ ಈಗಾಗಲೇ ಪ್ರಕಟವಾಗಿದ್ರೆ ಅದನ್ನ ಯಾವುದೇ ರೀತಿಯಲ್ಲಿ ತಡೆಯಲು ಸಾಧ್ಯ ಇಲ್ಲ. ಯಾಕೆ ಮಾತಾಡದಂತೆ ತಡೆಯಲಾಯಿತು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಜನ ಪುಸ್ತಕವನ್ನ ಓದಿದ್ದಾರೆ. ಅದರ ಬಗ್ಗೆ ವಿಮರ್ಶೆಯನ್ನ ಕ್ಯಾರವಾನ್ನಲ್ಲಿ ಪ್ರಕಟಿಸಲಾಗಿದೆ. ಆದರೆ ಅದನ್ನ ಪ್ರಕಟಿಸಲಾಗಿಲ್ಲ ಅಂತ ಹೇಳುವ ಮೂಲಕ ಸಂಸತ್ತಿನಲ್ಲಿ ಅದರ ಉಲ್ಲೇಖಕ್ಕೆ ಅವಕಾಶ ನಿರಾಕರಿಸಲಾಯಿತು. ದೊಡ್ಡ ಪ್ರಶ್ನೆ ಏನು ಅಂದ್ರೆ ಈ ವಿಷಯದ ಬಗ್ಗೆ ಚರ್ಚೆ ನಡೆದ್ರೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಸಂಸತ್ನಲ್ಲಿ ಸುಳ್ಳು ಹೇಳಿದ್ರ ಅದಕ್ಕೆ ಅವರು ಉತ್ತರಿಸಬೇಕಾಗತ್ತೆ. ಅದಕ್ಕಾಗಿನೇ ಬಿಜೆಪಿ ಈಗ ರಾಹುಲ್ ಗಾಂಧಿ ಮಾತಾಡೋದನ್ನ ಬಯಸೋದಿಲ್ಲ. ರಾಹುಲ್ ಗಾಂಧಿಗೂ ಮಾತನಾಡೋಕೆ ಅವಕಾಶ ಸಿಗೋದಿಲ್ಲ ಅಂತ ಆದ್ರೆ ಪ್ರಧಾನಿಗೂ ಅವಕಾಶ ಸಿಗೋದಿಲ್ಲ ಅನ್ನೋದು ವಿಪಕ್ಷಗಳ ಪಟ್ಟು ಅನ್ನುವಂತಿದೆ. ಈಗ ಪ್ರಧಾನಿ ರಾಜ್ಯಸಭೆಯಲ್ಲಿ ಮಾತನಾಡ್ತಾರೆ ಅಂದ್ರೆ
ಅಲ್ಲೂ ಅದೇ ಸಂಘರ್ಷ ಉದ್ಭವಿಸಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆ ಪುಸ್ತಕವನ್ನ ಹಿಡಿದು ರಾಜ್ಯಸಭೆಯಲ್ಲಿ ನಿಲ್ಲಬಹುದು. ರಾಹುಲ್ ಗಾಂಧಿ ನರವಾಣಿಯವರ ಪುಸ್ತಕದ ಹೆಸರನ್ನ ಉಲ್ಲೇಖ ಮಾಡುವಾಗ ಅವರ ಮೈಕ್ರೋಫೋನ್ ಅನ್ನ ಆಫ್ ಮಾಡಲಾಗಿತ್ತು. ಆದರೆ ಬುಧವಾರ ನಿಶಿಕಾಂತ್ ದುಬೆ ನೆಹರು ಅಂತಹ ನಾಯಕರನ್ನ ನಿಂದಿಸ್ತಾ ಪುಸ್ತಕಗಳನ್ನ ತೋರಿಸ್ತಾ ಮಾತನಾಡುವಾಗ ಅವರ ಮೈಕ್ರೋಫೋನ್ ಆಫ್ ಮಾಡಿರಲಿಲ್ಲ. पहली किताब ये है एडवीना एंड नेहरू। भारत जो स्वतंत्र हुआ तो किस तरह से पाकिस्तान का बंटवारा हुआ और किस तरह से भारत के पहले प्रधानमंत्री अय्याशी कर रहे थे, इस किताब में मैं उसका जिक्र करना चाहता हूँ, मैं उसको कोट करना चाहता हूँ। ವಿರೋಧ ಪಕ್ಷಗಳು ಗದ್ದಲ ಎಬ್ಬಿಸ್ಲಿ ಅಂತಾನೆ ಸರ್ಕಾರ ಕಾದಂತಿತ್ತು. ಈಗ ಈ ವಿಷಯ ಲೋಕಸಭೆಯಲ್ಲಿ ಮತ್ತಷ್ಟು ಉಲ್ಬಣಗೊಂಡ್ರೆ ಸರ್ಕಾರ ಪರಿಣಾಮಗಳನ್ನ ಎದುರಿಸಬೇಕಾಗಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.